ನಮಸ್ಕಾರ ಸ್ನೇಹಿತರೆ, ಹೊಸದೊಂದು ವಿಡಿಯೋಗೆ ತಮಗೆಲ್ಲರೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತಗಳು. ನಮ್ಮ ಚಿನ್ನಸ್ವಾಮಿ ಮನೆ ಅಂಗಳದೊಳಗೆ ನಮ್ಮ RCB ತಂಡ ಗೆಲುವಿನ ನಗೆಯನ್ನ ಬೀರುವುದನ್ನ ಪ್ರಾರಂಭಿಸಿದೆ. ಹೌದು ಸ್ನೇಹಿತರೆ, ಇದಕ್ಕೂ ಮೊದಲು ಆಡಿರ್ತಕ್ಕಂಥ 3 ಪಂದ್ಯಗಳಲ್ಲಿ 3 ಕೂಡ ಸೋತಿತ್ತು. ಆದರೆ ನಿನ್ನೆಯ ಪಂದ್ಯದೊಳಗೆ ರಣರೋಚಕತೆಯಿಂದ ಒಂದು ಹಂತದೊಳಗೆ ಮ್ಯಾಚ್ ಏನು ಕೈ ತಪ್ಪಿ ಹೋಗಿತ್ತು. ಆ ಕೈ ತಪ್ಪಿ ಹೋಗಿರ್ತಕ್ಕಂಥ ಪಂದ್ಯವನ್ನ ಆರ್ ಬಾಯಿಂದ ಕಸಿದುಕೊಂಡು ಬಂದು ನಗುವಿನ ಗೆಲುವನ್ನ ಬೀರಿರ್ತಕ್ಕಂಥ RCB ತಂಡದವರು. ಸ್ನೇಹಿತರೆ, ಇವತ್ತಿನ ಈ ಪಂದ್ಯ ಗೆಲ್ಲಬೇಕಾಗಿತ್ತು ಅಂತಂದ್ರೆ ಅತ್ಯಂತ ಮಹತ್ವಪೂರ್ಣ ಆಗಿರ್ತಕ್ಕಂಥ ಒಬ್ಬ ಬಾಲರಪ್ಪ ಅಂತಂದ್ರೆ ನಮ್ಮ ಹ್ಯಾಜಲ್ವುಡ್ ಅವರು. ಎಷ್ಟು ಅದ್ಭುತವಾಗಿ 19ನೇ ಓವರನ್ನು ಮಾಡ್ತಾರಂತಂದ್ರೆ, ಆ 19ನೇ ಓವರಿನೊಳಗೆ ಮೊದಲು ಧ್ರುವ್ ಜುರೇಲ್ ಅವರನ್ನು ಔಟ್ ಮಾಡ್ತಾರೆ. ಆ ಧ್ರುವ್ ಜುರೇಲ್ ಅವರು ಎಷ್ಟು ಅದ್ಭುತವಾಗಿ ಆಟ ಆಡ್ತಾ ಇದ್ರಪ್ಪ ಅಂತಂದ್ರೆ 34 ಎಸೆತಗಳಲ್ಲಿ 47 ರನ್ಗಳನ್ನು ಮಾಡ್ತಾ ಅದ್ಭುತವಾಗಿ ಬೆಂಕಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಅವ್ರೇನಾದ್ರೂ ಉಳಿದಿದ್ರೆ, ಯಾಕಂತಂದ್ರೆ ಕೊನೆಯ 12 ಎಸೆತಗಳಲ್ಲಿ ಆರ್ ಗೆಲುವಿಗೆ ಬೇಕಾಗಿರೋದು ಕೇವಲ 18 ರನ್ಗಳು. ಈಗಾಗಲೇ ಅದರ ಹಿಂದಿನ ಓವರ್ನಲ್ಲಿ ಭುವನೇಶ್ವರ ಕುಮಾರ್ ಅವರ ಒಂದೇ ಓವರ್ನೊಳಗೆ 22 ರನ್ಗಳನ್ನು ಹೊಡೆದಿರ್ತಾರೆ. ಹಾಗಾದರೆ 12 ಎಸೆತಗಳಲ್ಲಿ 18 ರನ್ ಅಷ್ಟೇನು ದೊಡ್ಡದಾಗಿರೋದಿಲ್ಲ. ಆದರೆ ಈ ಬಾಲರ್ನ ಚಾಣಾಕ್ಷತನದಿಂದ ಅವರು ಹಾಕಿರ್ತಕ್ಕಂಥ ಬಾಲಿಂಗ್ನ ಅವರೊಂದು ಎಕ್ಸ್ಪೀರಿಯನ್ಸ್ ಅನ್ನ ತೆಗೆದುಕೊಂಡು ಬರ್ತಾರೆ. ಅದ್ಭುತವಾದ ಯಾರ್ಕನ್ನು ಹಾಕ್ತಾರೆ, ಅದಂತ ಔಟ್ ಮಾಡ್ತಾರೆ. ಕಾಮೆಂಟೇಟರ್ ಕೂಡ ಹೇಳ್ತಾರೆ ಅದಂತ ಅದ್ಭುತವಾದ ಬಾಲ್ ಆಗಿತ್ತದು. ಆ ಬಾಲ್, ಆ ವಿಕೆಟ್, ಧ್ರುವ್ ಜುರೇಲ್ ಅವರ ವಿಕೆಟ್ ಬೀಳೋದರ ಮುಖಾಂತರ ಒಂದು ಸ್ವಲ್ಪ ನಮ್ಮ RCBಯ ತಂಡದ ಎಲ್ಲ ಪ್ಲೇಯರ್ಸ್ಗಳಲ್ಲಿ ಒಂದು ಸ್ವಲ್ಪ ನಿರಾಳ ಆಗಿಬಿಡ್ತಾರೆ. ಆದರೂ ಕೂಡ ನಿರಾಳ ಆಗುವಂಗಿರಲಿಲ್ಲ. ಇನ್ನೂ ಬರೋರು ಇದ್ರು, ಇನ್ನೂ ಬ್ಯಾಟ್ಸ್ಮನ್ಗಳದರ. ಯಾಕಂತಂದ್ರೆ ಆ ಕಡೆಗೆ ಇನ್ನೂ ಶುಭಮ್ ದುಬೆ ಅವರದರ. ಅದರ ಸಲುವಾಗಿ ಅಷ್ಟೊಂದು ನಮಗೆ ಟೆನ್ಷನ್ ಇನ್ನೂ ಇತ್ತೆ. ಮರು ಎಸೆತದೊಳಗೆ, ಯಾಕಂತಂದ್ರೆ ಇಂಗ್ಲಿಷ್ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ಬ್ಯಾಟ್ಸ್ಮನ್ ಮತ್ತು ಬೌಲರ್ ಆಗಿರ್ತಕ್ಕಂಥ ಜೋಫ್ರಾ ಆರ್ಚರ್ ಅವರು ಕೂಡ 6 ಹೊಡಿತಕ್ಕಂತಹ ಅಬಿಲಿಟಿಯನ್ನು ಉಳ್ಳವರಾಗಿದ್ರು. ಅವರು ಕೂಡ ಏನು ಮಾಡ್ತಾರಂತಂದ್ರೆ ನೆಕ್ಸ್ಟ್ ಎಸೆತವನ್ನ ಬಾರಿಸ್ತಾರೆ. ಆದರೆ ಅದು ಸಡನ್ ಆಗಿ ಆ ಬಾಲ್ ಹೈಟ್ ಬಂದಿರೋದ್ರಿಂದ ಅದು ಕೂಡ ಎಡ್ಜ್ ಆಗಿ ಕ್ಯಾಚ್ ಔಟ್ ಆಗ್ತಾರೆ. ಸತತವಾಗಿ 2 ಎಸೆತಗಳಲ್ಲಿ 2 ವಿಕೆಟ್ಗಳನ್ನು ಪಡೆಯುವುದರ ಮುಖಾಂತರ ನಮ್ಮ ಆರ್ ತಂಡದ ಬೆನ್ನೆಲುಬನ್ನ ಮುರಿದು ಬಿಡ್ತಾರೆ. ಇಲ್ಲದೆ ಹೋಗಿದ್ರೆ 19ನೇ ಓವರ್ ಒಳಗೆ ಕೇವಲ ಅವರು ನೀಡಿದ್ದು 1 ರನ್ಗಳು. ಇನ್ನು ಕೊನೆಯ ಓವರ್ನೊಳಗೆ ಗೆಲುವಿಗೆ ಬೇಕಾಗಿದ್ದು 17 ರನ್ಗಳು ಬೇಕಾಗ್ತವೆ. ದಯಾಳ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಶುಭಮ್ ದುಬೆ ಅವರ ವಿಕೆಟನ್ನು ಪಡಿತಾರೆ. ಅದರ ಮುಖಾಂತರ ನಾವು 11 ರನ್ಗಳಿಂದ ಗೆಲುವಿನ ನಗೆಯನ್ನ ಬೀರ್ತೀವಿ. ಹೌದು ಸ್ನೇಹಿತರೆ, ಒಂದು ಹಂತದೊಳಗೆ ನಾವೇನು ಮ್ಯಾಚ್ ಕಳ್ಕೊಂಡಿವಿ ಅಂತ ತಿಳ್ಕೊಂಡು ಅಂತಕ್ಕಂಥ ಸಂದರ್ಭದೊಳಗೆ ನಮ್ಮ ಬಾಲರ್ಗಳು ಹಾಕಿರ್ತಕ್ಕಂಥ ಎಫರ್ಟ್ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಎಂದಿನಂತೆ ನಮ್ಮ ರಜತ್ ಪಾಟೀದಾರ್ ಅವರು ಸತತವಾಗಿ 4 ಟಾಸ್ಗಳನ್ನು ಚಿನ್ನಸ್ವಾಮಿ ಅಂಗಣದೊಳಗೆ ಸೋತು ಬ್ಯಾಟಿಂಗ್ ಅನ್ನು ಆಯ್ದುಕೊಳ್ತಾರೆ. ಯಾಕಂತಂದ್ರೆ ಯಾರು ಟಾಸನ್ನು ಗೆದ್ದುಕೊಳ್ತಾರೆ ಅವರ ಫೀಲ್ಡಿಂಗ್ ಅನ್ನ ತೆಗೆದುಕೊಳ್ಳೋದು ಇದು ಗೊತ್ತಿದ್ದುದನ್ನ. ನಮ್ಮ ರಜತ್ ಪಾಟೀದಾರ್ ಅಣ್ಣವ್ರಿಗೆ ಬ್ಯಾಟಿಂಗ್ ಬರ್ತದ. ಆದರೆ ಹಿಂದಿನ 3 ಮ್ಯಾಚ್ಗಳಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಈ ಮ್ಯಾಚಲ್ಲೇ ಮಾಡೋದಿಲ್ಲ. ಯಾಕಂತಂದ್ರೆ ಹಿಂದಿನ ಮ್ಯಾಚ್ಗಳಲ್ಲಿ ಎಲ್ಲರೂ ಹೊಡಿಬಡಿ ಆಟಕ್ಕನ್ನ ಶುರು ಮಾಡ್ತಾ ಇದ್ರು. ಆದರೆ ಪಿಚ್ ಮೊದಲಿನಂಗಿಲ್ಲ. ಯಾವಾಗ ನಮ್ಮ ಕ್ರಿಸ್ ಗೇಲ್ ABD ಅವರು ಇರ್ತಕ್ಕಂಥ ಸಂದರ್ಭದೊಳಗೆ ಯಾವ ರೀತಿ ಪಿಚ್ ಇತ್ತೋ ಸ್ವಲ್ಪ ಪಿಚ್ ಚೇಂಜ್ ಆಗಿಬಿಟ್ಟಿದೆ. ಮೈಸೂರು ಕಡೆಯಿಂದ ತಂದಿರತಕ್ಕಂಥ ಮಣ್ಣಿನಿಂದ ಸ್ವಲ್ಪ ಪಿಚ್ನೊಳಗೆ ಸ್ವಲ್ಪ ಬಾಲರ್ಗಳ ಸ್ನೇಹಿ ಪಿಚ್. ಆದರೂ ಬ್ಯಾಟ್ಸ್ಮನ್ಗಳಿಗೆ ಬರ್ತದೆ, ನೀವು ನೋಡಿ ಬಾಲ್ಗಳನ್ನು ಆಡಬೇಕು ಅಂತ ಪಿಚ್ನೊಳಗೆ ಮೊದಲು ನಮ್ಮ ಸಾಲ್ಟ್ ಮತ್ತು ಕೊಹ್ಲಿ ಅವರು ಆ ಬಾಲ್ಗಳನ್ನು ನೋಡ್ತಾ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೂ ಕೂಡ ಸಾಲ್ಟ್ ಅವರು ಬೇಗನೆ ಔಟ್ ಆಗ್ತಾರೆ. ಯಾಕಂದ್ರೆ ಇವತ್ತು ಆಫ್ ಡೇ ಅಂತ ತಿಳ್ಕೊಂಡು ಹೇಳ್ಬೋದು. 100ರ ಸ್ಟ್ರೈಕ್ ರೇಟಲ್ಲಿ ಅವರು ಆಡ್ತಾರೆ. ಆದರೆ ಅವರು ಔಟ್ ಆದ ನಂತರ ಬರ್ತಾರೆ ನೋಡ್ರಿ ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಅವರು. ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. 27 ಎಸೆತಗಳಲ್ಲಿ 50 ರನ್ಗಳನ್ನ ಮಾಡ್ತಾರೆ. ಬಹಳ ವೇಗವಾಗಿ ಆಡ್ತಾರೆ ಅವರು. ಸ್ವೀಪ್ ಶಾಟ್ಗಳು, ಅವರ ಮನಮೋಹಕ ಕಟ್ ಶಾಟ್ಗಳು, ಆ ರೇನ್ ಪರಾಗ್ ಅವರು ಮುಂದೆ ಬಂದು 6 ಅನ್ನ ಹೊಡಿತಾರೆ. ಅವರು ಯಾವ ರೀತಿಯಾಗಿ ವಿಜಯ ಹಜಾರೆ ಟ್ರೋಫಿ ಆಗಿರಲಿ, ರಂಜಿ ಟ್ರೋಫಿಗಳಲ್ಲಿ ಯಾವ ರೀತಿಯಾಗಿ ಬ್ಯಾಟಿಂಗ್ಗಳನ್ನ ಮಾಡ್ತಾ ಇದ್ರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಅಂತಂದ್ರೆ ಅವರು ತಮ್ಮ ಬ್ಯಾಟಿಂಗ್ಗಳನ್ನ ಕೌಶಲ್ಯಗಳನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಎದುರುಗಡೆ ಕೊಹ್ಲಿ ಇದ್ರಪ್ಪ ಅಂತಂದ್ರೆ
ಮುಂದಿನ ಬ್ಯಾಟ್ಸ್ಮನ್ಗಳು ಎಂಥವನೇ ಇರಲಿ ಆತನಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗಿ ಬಿಡ್ತದೆ. ಯಾಕಂತಂದ್ರೆ ಆ ರೀತಿ ನಮ್ಮ ಕೊಹ್ಲಿ ಅಣ್ಣ ಧೈರ್ಯ ತುಂಬಿ ಬಿಡ್ತಾರೆ. ಒಂದು ಕಡೆ ಕೊಹ್ಲಿ ಅವರು ಹೊಡಿ, ಇನ್ನೊಂದು ನಮ್ಮ ದೇವದತ್ ಪಡಿಕ್ಕಲ್ ಅಣ್ಣ ಅವರು ಹೊಡಿತಾ ಇದ್ರು. ಕೊಹ್ಲಿ ಅವರು ಕೂಡ ಅದ್ಭುತವಾಗಿ 70 ರನ್ಗಳನ್ನ ಮಾಡ್ತಾರೆ. ಕೊಹ್ಲಿ ಮತ್ತು ನಮ್ಮ ದೇವ್ ಅವರು ಇಬ್ಬರು ಮಂದಿ ಸೇರ್ಕೊಂಡು 91 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಕೊಡ್ತಾರೆ. 95 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಕೊಡ್ತಾರೆ 51 ಎಸೆತಗಳಲ್ಲಿ. ಅದ್ಭುತವಾಗಿ ಆಡ್ತಾರೆ. ಇದಾದ ನಂತರ ನಮ್ಮ ರಜತ್ ಪಾಟೀದಾರ್ ಅವರು ಬೇಗನೆ ಔಟ್ ಆಗ್ತಾರೆ. ಆದರೆ ನಮ್ಮ RCB ತಂಡದ ಇನ್ನೊಬ್ಬ ಆಪತ್ತ ಬಾಂಧವ ಟೀಮ್ ಡೇವಿಡ್ ಅದ್ಭುತ ಬ್ಯಾಟ್ ಬೀಸ್ತಾ ಟೀಮ್ ಡೇವಿಡ್ ಅವರ ಜೊತೆಗೆ ನಮ್ಮ ಜಿತೇಶ್ ಶರ್ಮಾ ಅವರು ವಿಕೆಟ್ ಕೀಪರ್ ಆಗಿರ್ತಕ್ಕಂಥ ಜಿತೇಶ್ ಶರ್ಮಾ ಅವರು 10 ಎಸೆತಗಳಲ್ಲಿ 20 ರನ್ಗಳನ್ನ ಮಾಡುವುದರ ಮುಖಾಂತರ ನಮ್ಮ ತಂಡದ ಮೊತ್ತವನ್ನ 200ರ ಗಡಿ ದಾಟ್ತಾರೆ. ಯಾಕಂತಂದ್ರೆ ಚಿನ್ನಸ್ವಾಮಿ ಅಂಗಣದೊಳಗೆ 200ಕ್ಕಿಂತ ಕಡಿಮೆ ಮೊತ್ತವನ್ನು ನಾವು ಮಾಡಿದ್ವಿ, ಆದರೆ ನಮ್ಗೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಆಗಿರಲಿಲ್ಲ. ಯಾಕಂದ್ರೆ ಪಿಚ್ ಹಂಗೈತಿ, ಬೌಂಡ್ರಿ ಸ್ಲೋ ಐತಿ, ಬ್ಯಾಟಿಗೆ ಬಾಲ್ ಟಚ್ ಆದ್ರೆ ಸಾಕು 6 ಹೋಗ್ತೈತಿ, ಎಜ್ಜಾಗಿದ್ರೆ ಸಾಕು ಕೀಪರ್ ತೆಲಿಮಿಂದ ಬೌಂಡ್ರಿ ಹೋಗ್ತೈತಿ. ಈ ಮ್ಯಾಚ್ಗಳಿಗೂ ಕೂಡ ಹಂಗಾಗೈತಿ. ಯಾವಾಗ 205 ರನ್ಗಳನ್ನು ನಮ್ಮ ತಂಡ ಅವಾಗ ಚೀಸ್ ಮಾಡ್ಲಿಕ್ಕೆ ಬರ್ತಾರೆ ನೋಡ್ರಿ. RR ತಂಡದ ಕಡೆಯಿಂದ 14ರ ನವ ಯುವಕ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಮತ್ತು ಇನ್ನೋರ್ವ T20 ಸ್ಪೆಷಲಿಸ್ಟ್ ಜೈಸ್ವಾಲ್ ಅವರು ಇಬ್ಬರು ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಬಂದು ಹೊಡ್ಯಾಕ ಚಾಲು ಮಾಡ್ತಾರ. ಯಪ್ಪ ಮ್ಯಾಚ್ ಏನು ಕೈ ಬಿಟ್ಟು ಹೋತತ್ ಅನ್ನೋಂಗ ಹೊಡ್ಲಿಕ್ಕೆ ಚಾಲು ಮಾಡ್ತಾರೆ ಇಬ್ಬರು ಮಂದಿ. 10ರ ಒಂದು ಎವರೇಜ್ನೊಳಗೆ ಪ್ರತಿ ಓವರ್ಗೆ 10ಕ್ಕಿಂತ ಹೆಚ್ಚು ಸಿಕ್ಸ್ ಇಬ್ಬರು 6 ಬಾಲ್ ಬ್ಯಾಟಿಗೆ ಟಚ್ ಆಗೋಣ ಬೌಂಡ್ರಿ ದಾಟಿ ಹೋಗ್ತದ. ಪ್ರತಿಯೊಂದು ಬಾಲ್ 6 ಬಾಂಡ್ರಿನೇ ಚಾಲು ಹಾಕಿಬಿಡ್ತೈತಿ. ಭುವನೇಶ್ವರ್ ಕುಮಾರ್ಗ ವೈಭವ್ ಸೂರ್ಯವಂಶಿ 2 6ಗಳನ್ನ ಹೊಡಿತಾರೆ, ಇನ್ನೊಂದು 6 ಹೊಡಿಬೇಕಂತಾರೆ. ಆದರೆ ನಮ್ಮ ಭುವಿ ಒಂದು ಸ್ವಲ್ಪ ನಕಲ ಬಾಲನ್ನು ಹಾಕೋದ್ರ ಮುಖಾಂತರ ವೈಭವ್ ಸೂರ್ಯವಂಶಿ ಬೋಲ್ಡ್ ಮಾಡ್ತಾರೆ. ಆದರೆ ಇನ್ನೊಂದು ಕಡೆಗೆ ನಮ್ಮ ಈ ಜೈಸ್ವಾಲ್ ಅಣ್ಣ ಅವರು ನೋಡ್ರಿ 19 ಎಸೆತಗಳಲ್ಲಿ 49 ರನ್ಗಳನ್ನು ಮಾಡುವುದರ ಮುಖಾಂತರ ಅವರು ಬ್ಯಾಟಿಂಗನ್ನು ಭದ್ರ ಮ್ಯಾಚ್ ಗೆಲುವಿನಿಗೆ ಒಂದು ಭದ್ರ ಬುನಾದಿ ಹಾಕಿಬಿಟ್ಟಿದ್ರು. ಅವರು RR ಗೆಲ್ಲಕ್ಕೆ ಒಂದು ಸ್ಟೇಜ್ ಬಿಟ್ಟಿದ್ರು. ಈಗ ಕೇವಲ 19 ಎಸೆತಗಳಲ್ಲಿ 49 ರನ್ಗಳು ಮಾಡ್ತಾರೆ. ಅದಾದ ನಂತರ ನಿತೀಶ್ ರಾಣಾ ಅವರು ಬರ್ತಾರೆ, ಪರಾಗ್ ಅವರು ಬರೋರು, ಅದಾದ ನಂತರ ಹೆಡ್ಮಾಯರ್ ಅವರಿದ್ರು, ಅದಾದ ನಂತರ ಕೀಪರ್ ಆಗಿರ್ತಕ್ಕಂಥ ಧ್ರುವ್ ಜುರೇಲ್ ಅವರಿದ್ರು, ಇನ್ನೂ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ಗಳು ಬರೋರಿದ್ರು. ಇವರು ಆಲ್ರೆಡಿ ಅಡಿಪಾಯ ಹಾಕಿದ್ರು, ಇಬ್ಬರು ಮಂದಿ ಸೇರ್ಕೊಂಡು ದೊಡ್ಡ ಚಲೋ ಪಾರ್ಟ್ನರ್ಶಿಪ್ ಅನ್ನ ಮಾಡಿದ್ರು. ಇನ್ನು ಮುಂದೆ ನಿತೀಶ್ ರಾಣಾ ಅವರು ಕೂಡ ಬಂದು ಹೊಡೆಯಕ್ಕೆ
ನಿತೀಶ್ ರಾಣಾ ಅವರು 28 ರನ್ ಮಾಡ್ತಾರೆ. ಇನ್ನೊಂದು ಕಡೆ ಕ್ಯಾಪ್ಟನ್ ಆಗಿರ್ತಕ್ಕಂಥ ರೇಯಾನ್ ಪರಾಗ್ ಅವರು 22 ರನ್ಗಳನ್ನ ಮಾಡ್ತಾರೆ. ಅದಾದ ನಂತರ ಧ್ರುವ್ ಜುರಲ್ ಅವರು ಬಂದು ಏನು ಆಡ್ತಾರೆ ಅಪ್ಪ ಬ್ಯಾಟಿಂಗ್. ಅವರು 34 ಎಸೆತಗಳಲ್ಲಿ 47 ರನ್ಗಳನ್ನ ಮಾಡ್ತಾರೆ. ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಇನ್ನೇನು ಮ್ಯಾಚ್ ಯಾಕಂತಂದ್ರೆ ಭುವನೇಶ್ವರ್ ಕುಮಾರ್ ಅವರ 18ನೇ ಓವರ್ನೊಳಗೆ 22 ರನ್ಗಳನ್ನ ಹೊಡೆದು ಬಿಡ್ತಾರೆ ಧ್ರುವ್ ಜುರೇಲ್ ಮತ್ತು ಶುಭಮ್ ದುಬೆ ಅವರು. ಆದರೆ ಇಲ್ಲಿ ಸಂಪೂರ್ಣವಾಗಿ ಪಂದ್ಯ ಕೈ ತಪ್ಪಿ ಹೋಗಿಬಿಡ್ತು ಇನ್ನು ಅನುಭವಕ್ಕೂ. ಅದಕ್ಕೆ ಹೇಳೋದು ನಮ್ಮ ಬಾಲರ್ಸ್ಗಳು ಈ ವರ್ಷ ಪ್ರತಿ ವರ್ಷದಂತಲ್ಲ. ಮೊದಲು ಭುವನೇಶ್ವರ್ ಕುಮಾರ್ ಅವರು ಒಂದು ವಿಕೆಟನ್ನು ತೆಗಿತಾರೆ. ಅದಾದ ನಂತರ ಅದ್ಭುತವಾಗಿ ಬೆಂಕಿ ಬಿರುಗಾಳಿ ಸುನಾಮಿ ಬ್ಯಾಟಿಂಗ್ ಆಡ್ತಕ್ಕಂಥ ಯಶಸ್ವಿ ಜೈಸ್ವಾಲ್ ಅವರನ್ನು ನಮ್ಮ ಹೆಸಲ್ವುಡ್ ಅವರು ಔಟ್ ಮಾಡ್ತಾರೆ. ಅದಾದ ನಂತರ ಮತ್ತೆ ಚಂದ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಕೃಣಾಲ್ ಪಾಂಡ್ಯ. ಈಗ ಫಾರ್ಮಿಗೆ ಬಂದುಬಿಟ್ಟಿದ್ದಾರೆ. ಎಷ್ಟು ಅದ್ಭುತವಾಗಿ ಒಂದು ಬಾಲ್ ವೇಗವಾಗಿ ಹಾಕ್ತಾರೆ, ಒಂದು ಬಾಲ್ ಸ್ಲೋ ಮಾಡಿಬಿಡ್ತಾರೆ. ನಿತೀಶ್ ರಾಣಾ ಅವರ ವಿಕೆಟನ್ನು ತೆಗಿತಾರೆ, ರೇಯಾನ್ ಪರಾಗ್ ಅವರ ವಿಕೆಟನ್ನು ತೆಗಿತಾರೆ. ಎಷ್ಟು ಅದ್ಭುತವಾಗಿ ಬಾಲಿಂಗನ್ನು ಮಾಡ್ತಾರೆ ರೀ. ಸ್ಪೀಡ್ ಹಾಕೋದು, ಸ್ಲೋ ಮಾಡಿಬಿಡೋದು. ಯಾಕಂತಂದ್ರೆ ನಮ್ಮ ಪಂದ್ಯ ಈ ಚಿನ್ನಸ್ವಾಮಿ ಅಂಗಣದೊಳಗೆ ಸ್ಪೀಡ್ ಹಾಕಿದ್ರೆ ನೀವು ಹೊಡೆಸ್ಕೋತೀರಿ, ಎಷ್ಟು ಸ್ಲೋ ಹಾಕ್ತೀರಿ ಅಷ್ಟು ವಿಕೆಟ್ ಬರ್ತದೆ. ಅನಿಲ್ ಕುಂಬ್ಳೆ ಅವರು ಇದೇ RR ವಿರುದ್ಧ 5 ರನ್ಗಳನ್ನು ನೀಡಿ 5 ವಿಕೆಟ್ಗಳನ್ನು ಪಡೆದಿದ್ರು. ಅದು ಇನ್ನೂ ರೆಕಾರ್ಡ್ ಆಗಿ ಉಳಿದಿದೆ. ಅವತ್ತಿನ ಪಂದ್ಯದೊಳಗೆ ನೋಡಬೇಕು ಎಷ್ಟು ಸ್ಲೋ ಆಗಿ ಹಾಕ್ತಾ ಇದ್ದಾರೆ ಬಾಲಿಂಗ್ಗಳನ್ನು. ಅದೇ ರೀತಿಯಾಗಿ ಕೃಣಾಲ್ ಪಾಂಡ್ಯ ಅವರು ಕೂಡ ಸ್ಲೋ ಫಾಸ್ಟ್ ಹಾಕೋದ್ರ ಮುಖಾಂತರ ಬ್ಯಾಟ್ಸ್ಮನ್ಗಳಿಗೆ ಜಜ್ಮೆಂಟೇ ತಪ್ಪಿಸ್ಬಿಟ್ಟಿದ್ರು. ಯಾವಾಗ 18ನೇ ಓವರ್ನೊಳಗೆ 22 ರನ್ಗಳನ್ನು ಬೀಳ್ತಾವ ಅವಾಗ ನಮ್ಮ ರಜತ್ ಪಾಟೀಲ್ ಅವ್ರಿಗೆ ಟೆನ್ಷನ್ ಆಗಿಬಿಡ್ತದೆ. 2 ಓವರ್ಗಳು ಉಳಿದಾವ, 18 ರನ್ಗಳು ಅಷ್ಟೇ ಬೇಕು. ಯಾರನ್ನ ತರೋದು? ಯಶ್ ದಯಾಳ್ ಅವ್ರಿಗೆ ಕೊಡೋದಾ ಅಥವಾ ಹೆಜಲ್ವುಡ್ ಅವ್ರಿಗೆ ತರೋದಾ? ಸ್ವಲ್ಪ ವಿಚಾರವನ್ನು ಮ್ಯಾಚಿಗೆ ಯಾವಾಗಲಾದರೂ ಮ್ಯಾಚಿನ ಮಹತ್ವದ ಓವರ್ ಅಂತಂದರೆ ಅದು 19ನೇ ಓವರ್. ಆ 19ನೇ ಓವರ್ ಮಾಡ್ಲಿಕ್ಕೆ ಅನುಭವಿಯಾಗಿರ್ತಕ್ಕಂಥ ಹೆಜಲ್ವುಡ್ ಅವ್ರಿಗೆ ಕೊಡ್ತಾರೆ. ಹೆಜಲ್ವುಡ್ ಅವ್ರಿಗೆ ಮೊದಲ ಎಸೆತದೊಳಗೆ 1 ರನ್ಗಳನ್ನು ನೀಡ್ತಾರೆ. 2ನೇ ಎಸೆತದೊಳಗೆ ಅದ್ಭುತವಾಗಿ ಆಟ ಆಡ್ತಕ್ಕಂಥ ಧ್ರುವ್ ಜುರೇಲ್ ಅವರನ್ನು ಔಟ್ ಮಾಡ್ತಾರೆ. ಮುಂದಿನ ಎಸೆತದೊಳಗೆ ಆ ಇಂಗ್ಲೀಷ್ ಬಾಲರ್ ಕೂಡ ಅಷ್ಟೇ ಭಾಳ ಡೇಂಜರ್ ಅವರು ಬ್ಯಾಟ್. ಯಾಕಂತಂದರೆ ನಮ್ಮ RCB ಗ್ರೌಂಡ್ ಸಣ್ಣದಿದೆ, ಸ್ವಲ್ಪ ಹತ್ತು ಬಿಟ್ಟಿತ್ತಂದ್ರೆ 6 ಹೋಗಿತ್ತಂತಂದ್ರೆ ಮ್ಯಾಚ್ ಈ ಕಡೆ ಆಗಿಬಿಡ್ತಿತ್ತು. ನೆಕ್ಸ್ಟ್ ಬಾಲದೊಳಗೆ ಜೋಪ್ರಾ ಆರ್ಚರ್ ಅವರನ್ನ ಕೂಡ ಔಟ್ ಮಾಡ್ತಾರೆ. ಮುಂದಿನ 3 ಎಸೆತಗಳನ್ನು ವರಿಂದ ಹಸರಂಗ ಅವರಿಗೆ ಆಡ್ಲಿಕ್ಕೆ ಬರೋದಿಲ್ಲ. 19ನೇ ಓವರ್ನೊಳಗೆ ಕೇವಲ 1 ರನ್ಗಳನ್ನು ನೀಡಿ 2 ವಿಕೆಟ್ಗಳನ್ನು ಪಡೆದುಕೊಳ್ತಾರೆ. ಮ್ಯಾಚನ್ನು ದಿಕ್ಕನ್ನು ಬದಲಾಯಿಸಿ ಬಿಡ್ತಾರೆ. ಇನ್ನು ಕೊನೆಯ ಓವರ್ನೊಳಗೆ ಯಶ್ ದಯಾಳ್ ಅವರಿಗೆ ಕೊಡ್ತಾರೆ. ಯಶ್ ದಯಾಳ್ ಅವರು ಕೊನೆಯ ಓವರ್ನೊಳಗೆ 17 ರನ್ಗಳಿದ್ದು. ಆದರೂ ಟೆನ್ಷನು. ಬೆಂಗಳೂರಿನೊಳಗೆ ಹೇಳೋಕ್ಕಾಗೋದಿಲ್ಲ. ಭುವಿಗೆ 22 ರನ್ ಹೊಡೆದಾರಪ್ಪ ಅಂತಂದ್ರೆ ಯಶ್ ದಯಾಳ್ ಅವ್ರಿಗೆ 8 ರನ್ ಹೊಡಿತಾರೆ ಅಂತ ತಿಳ್ಕೊಂಡು ಟೆನ್ಷನ್ ಒಳಗಿದ್ರು. ಆದರೆ ಯಶ್ ದಯಾಳ್ ಅವರು ಅದ್ಭುತವಾದೊಂದು ಸ್ಲೋ ಫುಲ್ ಟಾಸನ್ನು ಹಾಕ್ತಾರೆ. ಆ ಕಡೆ ಜೋರಾಗಿ ಬೀಸೋದ್ರ ಹೊಡ್ಲಿಕ್ಕೆ ಹೋಗ್ತಾರೆ. ಅವರ ಬೌಂಡ್ರಿ ಲೈನ್ ಹತ್ರ ಕ್ಯಾಚ್ ಕೊಟ್ಟು ಬಿಡ್ತಾರೆ. ಆ ಶುಭಮ್ ದುಬೆ ಅವರು ಔಟ್ ಆಗೋದ್ರ ಮುಖಾಂತರ ಪಂದ್ಯ ಸಂಪೂರ್ಣವಾಗಿ RCB ಹಿಡಿತಕ್ಕೆ ಬಂದುಬಿಡ್ತೈತಿ. ಕೊನೆಗೆ ನಾವು 11 ರನ್ಗಳಿಂದ ಈ ಪಂದ್ಯವನ್ನು ಗೆದ್ದುಕೊಂಡು ಬಿಡ್ತೀವಿ. ಈ ಪಂದ್ಯವನ್ನ ಗೆಲುವಿನ ರೂವಾರಿ ಯಾರೂಪ ಅಂತಂದರೆ ಬ್ಯಾಟಿಂಗ್ ಕ್ರಮಾಂಕದೊಳಗೆ ಬಂದಾಗ ನಮ್ಮ ಕೊಹ್ಲಿ ಅಣ್ಣ 70 ರನ್ಗಳನ್ನು ಆಡ್ತಾರೆ. ನಮ್ಮ ದೇವದತ್ ಪಡಿಕ್ಕಲ್ ಅವರು 50 ರನ್ಗಳನ್ನು ಅದ್ಭುತವಾಗಿ ಇಬ್ಬರು ಬ್ಯಾಟಿಂಗನ್ನು ಮಾಡಿದರು. ನಂತರ ಟೀಮ್ ಡೇವಿಡ್ ಅವರು, ಜಿತೇಶ್ ಶರ್ಮಾ ಅವರು ಎಲ್ಲರೂ ಕೂಡ ಅದ್ಭುತ ಬ್ಯಾಟಿಂಗನ್ನು ಮಾಡಿದರು. ಅದರ ಜೊತೆಗೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದಾಗ ಹೆಜಲ್ವುಡ್ ಅವರು 4 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಪಡೆದು 34 ರನ್ಗಳನ್ನು ನೀಡ್ತಾರೆ. ಅವರೊಂದಿಗೆ ಕೃಣಾಲ್ ಪಾಂಡ್ಯ ಅವರು 2 ವಿಕೆಟ್ಗಳನ್ನು ಪಡಿತಾರೆ. ಅದರೊಂದಿಗೆ ಭುವನೇಶ್ವರ್ ಕುಮಾರ್ ಅವರು 1 ವಿಕೆಟನ್ನು ಪಡಿತಾರೆ. ಸಂಪೂರ್ಣವಾಗಿ ತಂಡ ಎಲ್ಲರೂ ಕೂಡ ತಮ್ಮ ಸಂಪೂರ್ಣ ನಾವು ಮ್ಯಾಚ್ ಗೆಲ್ಲೇಬೇಕು. ಎಷ್ಟು ಸಲ ನಾವು ಫ್ಯಾನ್ಸ್ಗಳಿಗೆ ನಿರಾಶೆಯನ್ನು ಮಾಡೋದು. ಯಾಕಂತಂದರೆ ಪಂಜಾಬ್ ವಿರುದ್ಧ ನಾವು ಗೆಲ್ಲಕ್ಕೆ ಬಂದಿದ್ವಿ, ಅಲ್ಲಿ ನೇಹಾಲ್ ಒಡೆದಾರ್ ಅವರು ಕೊನೆಗೆ 3 ಸಿಕ್ಸ್ಗಳನ್ನು ಹೊಡೆಯೋದ್ರ ಮುಖಾಂತರ ಮ್ಯಾಚನ್ನು ನಮ್ಮ ಕೈಯಿಂದ ಕಸಿದುಕೊಂಡು ಹೋಗಿದ್ರು. ಆದರೆ ಈಗ ಹಂಗೆ ಆಗೋಲಿಕ್ಕೆ ಬಿಡೋದು ಬೇಡ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ತುಂಬ ಜೋಶಲ್ಲಿ ಮ್ಯಾಚನ್ನು ಬಾಲರ್ಗಳು ಕೂಡ ತಮ್ಮ ಚಾಕಚಕ್ಯತೆಯನ್ನು ಉಪಯೋಗ ಮಾಡಿಕೊಂಡು ಮ್ಯಾಚನ್ನು ಗೆಲುವಿನೊಳಗೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇನ್ನೊಂದು ಕಡೆ RR ತಂಡ ಗೆಲುವಿಗೆ ಬಂದಿತ್ತು, ಅದು ಗೆಲ್ಲಬೇಕಾಗಿತ್ತು ಅಂತಂದರೆ ಇದು ಇಲ್ಲಿ RR ತಂಡದ ಬ್ಯಾಡ್ ಲಕ್ ಅಂತ ತಿಳ್ಕೊಂಡು ಹೇಳ್ಬೋದು. ಕಳೆದ 2-3 ಪಂದ್ಯಗಳಿಂದ ಕೂಡ ಅವರು ಕೊನೆಯ ಓವರ್ಗಳಲ್ಲಿ 9 ರನ್ಗಳನ್ನು ಅವರಿಗೆ ತೆಗೆಯಕ್ಕೆ ಆಗ್ತಾ ಇರಲಿಲ್ಲ. ಇದು ಬ್ಯಾಡ್ ಲಕ್ ಅಂತ ತಿಳ್ಕೊಂಡು ಹೇಳ್ಬೋದು. ಯಾಕಂತಂದರೆ ಒಬ್ರಿಗಿಂತ ಒಬ್ಬರು ಕೊಹ್ಲಿ ಆಲಕ್ಕೆ ಹೋಗ್ತಾ ಇದ್ದಾರೆ. ಆಗೋದರ ಮುಖಾಂತರ ಯಾಕಂತಂದರೆ ಜಗತ್ತಿಗೆ ಇರೋದು ಒಬ್ಬನೇ ಒಬ್ಬ ಕಿಂಗ್, ಅದೇ ನಮ್ಮ ಚೇಜ್ ಮಾಸ್ಟರ್ ಕಿಂಗ್ ಕೊಹ್ಲಿ. ಅಂತಹ ಕೊಹ್ಲಿ ಆಗ್ಲಿಕ್ಕೆ ಹೋಗಿ ಮ್ಯಾಚನ್ನು ಕಳೆದುಕೊಂಡು ಬಿಟ್ಟಿದ್ರು. ಆದರೆ ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಆಯಿತು. ಸುಲಭವಾಗಿ ಗೆಲ್ತಕ್ಕಂಥ ಮ್ಯಾಚನ್ನು ಕೈ ಚೆಲ್ತಾರೆ. ಅವ್ರು ಕೈ ಚೆಲ್ಲಿದ್ದನ ನಮ್ಮ RCB ಬಾಲರ್ಗಳು ಎರಡೂ ಕೈಯಿಂದ
ಮ್ಯಾಚನ್ನು ಬಾಚಿಕೊಂಡು ನಮ್ಮ ತೆಕ್ಕೆಯೊಳಗೆ ಹಾಕೋದ್ರ ಮುಖಾಂತರ 2 ಅಂಕಗಳನ್ನು ನಾವು ಪಡೆದುಕೊಳ್ತೀವಿ. ಆ 2 ಅಂಕಗಳನ್ನು ಪಡೆಯೋದ್ರ ಮುಖಾಂತರ ನಾವು ಅಂಕಪಟ್ಟಿಯೊಳಗೆ 3ನೇ ಸ್ಥಾನಕ್ಕೆ ಹೋಗ್ತೀವಿ. ಮೊದಲನೇ ಸ್ಥಾನದೊಳಗೆ GT ಇದೆ, 2ನೇ ಸ್ಥಾನದೊಳಗೆ DC ಇದೆ, ನಾವು 3ನೇ ಸ್ಥಾನದೊಳಗೆ ಹೋಗ್ತೀವಿ. ಒಂದು ದಿನಕ್ಕಿಂತ ಹಿಂದೆ ಮುಂಬೈ ತಂಡ SRHನ ಗೆದ್ದ ನಂತರ ಅವ್ರು 3ನೇ ಸ್ಥಾನಕ್ಕೆ ಬಂದಿದ್ದು, ನಾವು ತೆಳಗಡೆ ಹೋಗಿಬಿಟ್ಟಿದ್ವಿ. ಆದರೆ ಇವತ್ತು ನಾವು ಮತ್ತೆ ಗೆಲ್ಲುವುದರ ನಂತರ ನಾವು 3ನೇ ಸ್ಥಾನಕ್ಕೆ ಬಂದುಬಿಟ್ಟಿವಿ. 12 ಪಾಯಿಂಟ್. ಇನ್ನೂ ಒಂದು 4 ಪಾಯಿಂಟ್ ಬೇಕ್ರಿ, ಇನ್ನೂ 1-2 ಗೆಲುವು ಬೇಕು ನಮ್ಗೆ. ಇಲ್ಲಿ ತನಕ ನಾವು ಆಡಿರ್ತಕ್ಕಂತಹ ಮನೆ ಅಂಗಳದ ಹೊರಗಿನ ಪಂದ್ಯಗಳನ್ನು ಗೆಲ್ತಾ ಇದ್ವಿ. ಆದರೆ ಇವತ್ತು ನಾವು ಮನೆ ಅಂಗಳದ ಪಂದ್ಯಗಳನ್ನು ಗೆಲ್ಲಲಿಕ್ಕೆ ಪ್ರಾರಂಭ ಮಾಡಿವಿ. ಮುಂದಿನ ಪಂದ್ಯಗಳಲ್ಲಿಯೂ ಕೂಡ ಎಲ್ಲ ಬ್ಯಾಟ್ಸ್ಮನ್ಗಳು, ಎಲ್ಲ ಬೌಲರ್ಗಳು ಎಲ್ಲರೂ ಕೂಡ ಇನ್ನಷ್ಟು ಹೆಚ್ಚಿನ ಫಾರ್ಮ್ಗೆ ಬರಲಿ, ಮ್ಯಾಚ್ ಗೆಲ್ಲುವುದರ ಮುಖಾಂತರ ನಮ್ಮ ತಂಡ ಈ ಸಾರಿ ಕಪ್ ತರುವಂಗಾಗಲಿ. ನಾವು ಜೋರಾಗಿ ಹೇಳೋಣ, ಈ ಸಲ ಕಪ್ ನಮ್ಮದೇ. ಇಡೀ ಭಾರತ ಮಾತನಾಡ್ತಾ ಇದೆ, ಹಿಂದಿಗರು ಕೂಡ ನಮ್ಮ ಕನ್ನಡ ಉಚ್ಚಾರ ಮಾಡ್ಲಿಕ್ಕೆ ಚಾಲು ಮಾಡ್ತಿದ್ರೆ, ಈ ಸಲ ಕಪ್ ನಮ್ಮದು. ಅವರ ಹಿಂದಿ ಭಾಷೆಯೊಳಗೆ ಕೇಳಬೇಕು, ನಮ್ಮ ಕನ್ನಡ ಕೇಳೋದನ್ನು ನೋಡಿರಿ. ಅಂಥ ನಮ್ಮ ಭಾಷೆ, ನಮ್ಮ RCB ಮುಖಾಂತರ ಜಗತ್ತಿನ ಮೂಲೆಗೂ ನಮ್ಮ ಈ RCB ತಂಡ ಮುಟ್ಟಿಸ್ತಾ ಇದೆ. ಅದಕ್ಕೆ ಚಿರಋಣಿ ಆಗಲೇಬೇಕು. ಜೈ RCB, ಈ ಸಲ ಕಪ್ ನಮ್ಮದೇ.